ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ಸಜ್ಜನೇಂದೀವರೇಂದವೇ. ಶ್ರೀರಾಘವೇಂದ್ರ ಗುರವೇ ನಮಃ ಕಾರುಣ್ಯಸಿಂಧವೇ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ವಿಷ್ಣು ಸಹಸ್ರನಾಮ ಚಿಂತನೆಗೆ ಸ್ವಾಗತ. ಹಿಂದಿನ ವಿಡಿಯೋಗಳಲ್ಲಿ 8 ಶ್ಲೋಕಗಳನ್ನು, ವಿಷ್ಣು ಸಹಸ್ರನಾಮದ 8 ಶ್ಲೋಕಗಳನ್ನು ಗಮನಿಸಿದ್ವಿ. ಈಗ 9ನೇ ಶ್ಲೋಕ. ಈಶ್ವರೋ ವಿಕ್ರಮೀ ಧನ್ವಿ ಮೇಧಾವಿ ವಿಕ್ರಮಃ ಕ್ರಮಃ ಅನುತ್ತಮೋ ದುರಾಧರ್ಷಃ ಕೃತಜ್ಞಃ ಕೃತಿರಾತ್ಮವಾನ್. ಈಶ್ವರೋ ವಿಕ್ರಮೀ ಧನ್ವಿ ಮೇಧಾವಿ ವಿಕ್ರಮಃ ಕ್ರಮಃ ಅನುತ್ತಮೋ ದುರಾಧರ್ಷಃ ಕೃತಜ್ಞಃ ಕೃತಿರಾತ್ಮವಾನ್ ಅಂತ ಪದವಿಭಾಗ. ಈಶ್ವರಃ ವಿಕ್ರಮೀ ಧನ್ವಿ ಮೇಧಾವಿ ವಿಕ್ರಮಃ ಕ್ರಮಃ ಅನುತ್ತಮಃ ದುರಾಧರ್ಷಃ ಕೃತಜ್ಞಃ ಕೃತಿ ಆತ್ಮವಾನ್ ಅಂತ. ಇದಿಷ್ಟು ಇಲ್ಲಿರುವಂತಹ 9ನೇ ಶ್ಲೋಕದಲ್ಲಿರೋ ನಾಮಗಳು. ಈಗ ಇದರ ಮೊದಲನೇ ನಾಮ ಈಶ್ವರ ಅಂತ. ಹಿಂದಿನ ಶ್ಲೋಕಗಳಲ್ಲಿ ಇನ್ನೊಂದು ಕಡೆ ಈಶ್ವರ ಅಂತ ಬಂದಿತ್ತು. ಇದು ಮತ್ತೆ ರಿಪೀಟ್ ಆಯ್ತಲ್ಲ ಅಂತಂದ್ರೆ ಇದು ಕೆಲವರಿಗೆ ಅನುಮಾನ ಬರ್ಬೋದು. ಅದೇನದು ಅದದೇ ಹೇಳಿದ್ದೆ ಹೇಳ್ಕೊಂಡು ಹೋದ್ರೆ ಏನು ಬೇರೆ ಹೆಸರು ಸಿಗ್ಲಿಲ್ವಾ ಅಂತ ಅದನ್ನೇ ಮತ್ತೆ ಮತ್ತೆ ಹೇಳ್ಕೊಂಡು ಹೋಗಿ ಹೆಂಗೋ 1000 ಮಾಡಿ ಮುಗಿಸೋಣ ಅಂತ ಹೇಳಿದ್ದ, ಏನ್ ಕತೆ ಅಂತ ಅನುಮಾನ ಬರ್ಬೋದು ಕೆಲವರಿಗೆ. ಆದ್ರೆ ಮಧ್ವಾಚಾರ್ಯರು ಒಂದು ಮಾತು ಹೇಳ್ತಾರೆ. ತ್ರಯೋರ್ಥಾಃ ಸರ್ವವೇದೇಷು ದಶಾರ್ಥಾಃ ಸರ್ವಭಾರತೆ ವಿಷ್ಣೋಃ ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ ಅಂತ. ಅಂದ್ರೆ ವಿಷ್ಣು ಸಹಸ್ರನಾಮದ ಒಂದೊಂದು ನಾಮಕ್ಕೂ 100 ಅರ್ಥಗಳಿದೆ ಅಂತ ಅನ್ನೋದು ಆಚಾರ್ಯ ಮಧ್ವರ ಮಾತು, ಶಾಸ್ತ್ರದ ಮಾತುಗಳು ಕೂಡ. ಹಾಗಾಗಿ ಇಲ್ಲಿ ನಾವು ಒಂದು ಸತಿ ಬಂದರೆ ಈಶ್ವರ ಅನ್ನೋ ಶಬ್ದಕ್ಕೆ 100 ಅರ್ಥ. ಎರಡನೇ ಸತಿ ಬಂದ್ರೆ ಅಂದ್ರೆ ಯಾವುದೇ ನಾಮಗಳು ಈಶ್ವರ ಮತ್ತೆ ಅವ್ಯಯ, ವಾಸುದೇವ, ಈ ಥರ ಇನ್ನೂ ಕೆಲವು ನಾಮಗಳು ರಿಪೀಟ್ ಆಗತ್ವೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಕಡೆ. ಒಂದು ಅದನ್ನ ಕಾಂಟೆಕ್ಸ್ಚುಯಲ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು ಏನಂದ್ರೆ ಶ್ರೀಮದಾಚಾರ್ಯರು ಹೇಳುವ ಹಾಗೆ 100 ಅರ್ಥ. ಒಂದ್ ಸತಿ ಬಂದ್ರೆ 100 ಅರ್ಥ, ಎರಡನೇ ಸತಿ ಬಂದ್ರೆ ಇನ್ನ 100 ಅರ್ಥ, ಮೂರನೇ ಸತಿ ಬಂದ್ರೆ ಇನ್ನ ಮತ್ತೆ 100, ಅಂದ್ರೆ 3 ಸತಿ ಬಂದ್ರೆ 300 ಅರ್ಥಗಳನ್ನ ಚಿಂತನೆ ಮಾಡಬೇಕು ಅನ್ನೋ ಸೂಚನೆ ಇಲ್ಲಿದೆ. ಅಂದ್ರೆ ಅಷ್ಟು ಅರ್ಥಗಳಿವೆ ಆ ನಾಮಕ್ಕೆ ಅಂತ. ಅಂದ್ರೆ ಅಷ್ಟು ಅಂದ್ರೆ ಎಲ್ಲಾ ವೇದ ಪುರಾಣಗಳು ಉಪನಿಷತ್ತುಗಳು ಏನೇನು ಜಾಲಾಡಿದ್ರೆ ಸಿಗಬಹುದೇನೋ ಅನ್ನೋ ಅಷ್ಟು ಅರ್ಥಗಳು ಆ ಈಶ್ವರ ಅನ್ನೋ ನಾಮಕ್ಕಿದೆ. ಆದರೆ ನಮಗೆ ನಮ್ಮ ಯೋಗ್ಯತೆಗೆ ಅಷ್ಟು ಲಭ್ಯ ಇಲ್ಲ, ನಿಲುಕುವಂಥದ್ದು ಅಲ್ಲ. ಹಾಗಾಗಿ ನಾವು ಹಿಂದೆ ಏನು ನೋಡಿದ್ವೋ ಅದನ್ನ ಇನ್ನೊಮ್ಮೆ, ಅಂದ್ರೆ ಒಳ್ಳೆ ವಿಷಯ, ಭಗವಂತನ ನಾಮ ಎಷ್ಟು ಬಾರಿ ಹೇಳಿದ್ರು, ಆ ಗುಣಗಳನ್ನು ಎಷ್ಟು ಸತಿ ಚಿಂತನೆ ಮಾಡಿದ್ರು ಅದು ತಪ್ಪಲ್ಲ. ಹಾಗಾಗಿ ನಾವು ಹಿಂದೆ ಗಮನಿಸಿದ್ದು ಏನಂದ್ರೆ ಈಶ್ವರ ಅನ್ನೋದಕ್ಕೆ ಈಶನಶೀಲ ನಾರಾಯಣ ಅಂತ ಹೇಳಿ, ಸಕಲ ಜಗತ್ತಿನ ಜೀವರಾಶಿಗಳನ್ನು ನಿಯಮನ ಮಾಡುವಂತಹ ಈಶ ಅಂದ್ರೆ ಎಲ್ಲದರ ಈಶತ್ವ ಉಳ್ಳವನು. ನಾವು ಈ ಯೋಗ ಸಿದ್ಧಿಯ ಬಗ್ಗೆ ಹೇಳ್ತೀವಿ. ಹನುಮಂತನಲ್ಲಿರುವ ಶಕ್ತಿಗಳು ಅಣಿಮಾ ಮಹಿಮಾ ಚೈವ ಗರಿಮಾ ಲಘಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯಂ ಈಶತ್ವಂ ವಶಿತ್ವಂ ಚ ಅಷ್ಟಭೂತಯ, ಅಷ್ಟಭೂತಿಗಳು ಅಂತ ಏನು ಹೇಳ್ತೀವಿ ಅದು. ಅಲ್ಲಿ ಒಂದು ಏನಂದ್ರೆ ಈಶತ್ವ, ಸಕಲ ಜಗತ್ತಿನ ಒಡೆತನ ಅಂತ ಹೇಳಿ ಅದು ಈಶತ್ವ ಅಂತ ಹೇಳಿ, ಎಲ್ಲದರ ನಿಯಾಮಕತ್ವ, ನಿಯಂತ್ರಣ ಇರುವವನು.
ಈಶ್ವರ. ಇನ್ನೊಂದು ಅರ್ಥ ಏನ್ ನೋಡಿದ್ವಿ ಅಂತಂದ್ರೆ ಈಶವರ ಅಂತ ಹೇಳಿ ಈ ಶ್ರೀಮದಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳಿದ್ದು ರೆಫರೆನ್ಸ್ ಎಲ್ಲ ನೋಡಿದ್ವಿ. ಆ, ವರದೇಶ ವರಪ್ರದಂ ನಮಾಮಿ ನಿಖಿಲಾಧೀಶ ಕಿರೀಟ ಕೃಷ್ಟಪೀಠವತ್ ಅಂತ ಅಲ್ಲಿ ಒಂದೇ ಶ್ಲೋಕದಲ್ಲಿ ಯಾರು ವರದೇಶ ವರಪ್ರದಂ ಅಂತ ಅಂದ್ರೆ ಈಶ್ವರು ವರ ಕೊಡೋದಕ್ಕೆ, ಅಂದ್ರೆ ಸಾಮಾನ್ಯ ಜೀವಿಗಳಿಗೆ, ಸಜ್ಜನರಿಗೆ, ಭಕ್ತರಿಗೆ ವರ ಕೊಡೋದಕ್ಕೆ, ಋಷಿಮನಿಗಳಿಗೆ, ಬೇರೆ ದೇವತೆಗಳಿಗೆ ಅಥವಾ ಯತಿವರೆಣ್ಯರಿಗೆ ಏನು ಆ ವರ ಕೊಡುವಂತ ಶಕ್ತಿ ಇದೆ, ಅವರೆಲ್ಲರಿಗೂ ಕೂಡ ವರಗಳನ್ನ ಕೊಡುವಂತಹ ಭಗವಂತ ಅನ್ನೋ ಅರ್ಥದಲ್ಲಿ ಈಶ್ವರ ಅಂತ ನಾವು ನೋಡಿದ್ವಿ. ರಾಘವೇಂದ್ರ ಸ್ತೋತ್ರದಲ್ಲಿ ಒಂದು ಕಡೆ ಬರುತ್ತೆ, ಶ್ರೀರಾಘವೇಂದ್ರ ಸಕಲ ಪ್ರದಾತ ಸ್ವಪಾದ ಕಂಜದ್ವಯ ಭಕ್ತಿ ಮಧ್ಯ ಅಘಾದ್ರಿ ಸಂಭೇದನ ದೃಷ್ಟಿ ವಜ್ರ ಕ್ಷಮಾ ಸುರೇಂದ್ರೋ ವತು ಮಾಂ ಸದಾಯಂ ಶ್ರೀರಾಘವೇಂದ್ರೋ ಹರಿಪಾದ ಕಂಜ ನಿಷೇವಣಾಲ್ಲಬ್ಧ ಸಮಸ್ತ ಸಂಪತ್ ಅಂತ ಬರುತ್ತೆ. ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ಆ ಭಕ್ತರ ಅಭೀಷ್ಟಗಳನ್ನೆಲ್ಲ ಕೊಡ್ತಾರಂತೆ. ಶ್ರೀರಾಘವೇಂದ್ರ ಸಕಲ ಪ್ರದಾತ ಸ್ವಪಾದ ಕಂಜದ್ವಯ ಭಕ್ತಿ ಮಧ್ಯ, ತನ್ನಲ್ಲಿ ಮತ್ತು ಭಗವಂತನಲ್ಲಿ ಯಾರು ಭಕ್ತಿ ಮಾಡ್ತಾರೋ, ಆಶ್ರಯಿಸ್ತಾರೋ ಅವರಿಗೆ ಕೇಳಿದ್ನೆಲ್ಲ ಕೊಡ್ತಾರೆ ಅಂತ. ಅವ್ರಿಗೆ ಹೇಗೆ ಸಿಕ್ತು ಅಂದ್ರೆ ಶ್ರೀರಾಘವೇಂದ್ರ ಹರಿಪಾದ ಕಂಜ ನಿಷೇವಣಾಲ್ಲಬ್ಧ ಸಮಸ್ತ ಸಂಪತ್ತು. ಅವರಿಗೆ ಏನೇನ್ ಸಂಪತ್ತು ಬೇಕೋ ಅದೆಲ್ಲವೂ ಕೂಡ ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಪ್ರಹ್ಲಾದರಾಜರಾಗಿದ್ದಾಗ ಭಗವಂತನನ್ನ ಸಾಕ್ಷಾತ್ಕರಿಸ್ಕೊಂಡಿದ್ದಾರೆ. ಅವ್ರಿಗೆ ಇನ್ನೇನು ಸಿಗಬೇಕಾಗಿರೋದು ಇನ್ನೇನಿದೆ? ಕೃಷ್ಣನನ್ನ ಕುಣಿಸಿದವರು ವ್ಯಾಸರಾಗಿ, ಆ ಕೃಷ್ಣನ ಮೂರ್ತಿಯನ್ನ ಕುಣಿಸಿದಂತಹ ಅವರ ತಪಸ್ಸು ಅವರಿಗೆ ಭಗವಂತನೇ ಒಲಿದ ಮೇಲೆ ಇನ್ನು ಅವ್ರಿಗೆ ಸಿಗದೇ ಇರೋದು ಇನ್ನಂತಿದೆ. ಹಾಗಾಗಿ ಆ ರೀತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ವ್ಯಾಸರು, ನಾವು ಎಲ್ಲ ಬೇರೆ ತಪಸ್ವಿಗಳನ್ನು ನೋಡಿದ್ದೀವಿ, ಯೋಗಿಗಳು ಎಲ್ಲ ಇದ್ದಾರೆ. ಅವರೆಲ್ಲ ಅಂದ್ರೆ ಅವ್ರ ವರಗಳನ್ನ ಯಾಕೆ ಕೊಡ್ತಾರೆ ಅಂದ್ರೆ ಆ ಭಗವಂತನ ಇರುವಿಕೆಯನ್ನ ಮತ್ತೆ ಮತ್ತೆ ಅದನ್ನ ಸ್ಥಾಪಿಸಿ ಸಜ್ಜನರು ಆ ಮಾರ್ಗವನ್ನ ಭಕ್ತಿ ಮಾರ್ಗವನ್ನ ಬಿಟ್ಟು ಹೋಗದೆ ಇರೋಂಗೆ ನೋಡೋಕ್ಕೋಸ್ಕರ ಈ ತರ ಎಲ್ಲ ಪವಾಡಗಳನ್ನು ಅಥವಾ ಅನುಗ್ರಹ ಮಾಡೋದು ಇದೆಲ್ಲ ಮಾಡ್ತಾರೆ. ಹಾಗಾಗಿ ಈ ಎಲ್ಲ ವರ ಕೊಡಬಲ್ಲಂತಹವರಿಗೂ ಕೂಡ ವರದೇಶ ವರಪ್ರದನಾಗಿ ಇರುವವನು ಅವನು ಈಶ್ವರ ಅಂತ ಹೇಳಿ, ಇದು ಈಶ್ವರ ನಾಮಕ್ಕೆ ನಾವು ಯೋಚಿಸಬೇಕಾದ ಅರ್ಥ. ಇನ್ನೊಂದು ವಿಕ್ರಮಿ ಅಂತ ಹೇಳಿ ಮುಂದಿನ ನಾಮ. ವಿಕ್ರಮ ಅಥವಾ ಉರುಕ್ರಮ ಅಂತ ಹೇಳಿ ನಾವು ತ್ರಿವಿಕ್ರಮನ ಕಥೆಯನ್ನ ಕೇಳಿದ್ದೇವಲ್ಲ, ಅದೇ ಅಂದ್ರೆ ಮೊದಲು ವಾಮನನಾಗಿ ಬಲಿಯನ್ನ ಆಕರ್ಷಿಸಿದ, ಬಲಿಯಿಂದ 3 ಹೆಜ್ಜೆ ಭೂಮಿಯನ್ನ ಬೇಡದ. ಮೊದಲನೇ ಹೆಜ್ಜೆಯಲ್ಲಿ ಭೂಮಿಯನ್ನೆಲ್ಲ ಅಳೆದ, ಎರಡನೇಯಲ್ಲಿ ಬ್ರಹ್ಮಾಂಡವನ್ನ ಅಳೆದ, ಮೂರನೆಯದನ್ನ ಆ ಬಲಿಯ ತಲೆಯ ಮೇಲೆ 3ನೇ ಹೆಜ್ಜೆಯನ್ನ ಇಟ್ಟು ಅವನನ್ನು ಉದ್ಧಾರ ಮಾಡಿದ ಭಗವಂತ ಅಂತ ಇಲ್ಲಿ ನಾವು ವಿಕ್ರಮಿ ಅಂದ್ರೆ ತ್ರಿವಿಕ್ರಮ ರೂಪವನ್ನ ನೆನಿತೇವೆ. ಕೆಲವರಿಗೆ ಪ್ರಶ್ನೆ ಬರುತ್ತೆ, ಅಲ್ಲಪ್ಪ ಅವನು ಭೂಮಿ ಮೇಲೆ ಕಾಲಿಟ್ಟಾಗ ಇವನು ಭೂಮಿ ಮೇಲೆ ಇದ್ದ ಅಲ್ವಾ, ಮತ್ತೆ ಅವಾಗ್ಲೇ ತಲೆ ಮೇಲೆ ಕಾಲಿಟ್ಬಿಟ್ಲಿಲ್ವಾ ಅಂತ ಕೆಲವ್ರದ್ದು ಕುತರ್ಕಗಳೆಲ್ಲ ಬರುತ್ತೆ. ಅದಕ್ಕೆ ಒಂದು ಏನು ಹೇಳ್ತಾರೆ ಅಂದ್ರೆ ಭಾಗವತದ ಕಥೆ, ಆ ಅಧ್ಯಾತ್ಮ ಹೇಗೆ ಅಂದ್ರೆ ಮೊದಲು ಬಲಿಯಾಗಿ ಪುಟ್ಟ ಹುಡುಗನಾಗಿ ಬಂದ, ಬಾಲಕನಾಗಿ. ಅಂದ್ರೆ ಒಬ್ಬ ಸಾಧಕ ಜೀವಿ ಅವನ ಬೆಳವಣಿಗೆ ಹೇಗಾಗತ್ತೆ ಅಂದ್ರೆ ಮೊದಲಿಗೆ ಭಗವಂತ ಒಂದು ಪುಟ್ಟ ವಿಗ್ರಹವಾಗಿ ಕಾಣ್ತಾನೆ. ಅದು ವಾಮನ ಅಂದ್ರೆ ಆ ಪುಟ್ಟ ವಿಗ್ರಹದ ಸಂಕೇತ. ಆ ಪುಟ್ಟ ವಿಗ್ರಹದಲ್ಲೇ ಆ ಭಗವಂತನ ನೋಡಿ ಭಗವಂತ ಅಂದ್ರೆ ವಿಗ್ರಹ ಅಂತೆಲ್ಲ ಗೊತ್ತಾಗುತ್ತೆ. ಅದೇ ಅನುಸಂಧಾನದಲ್ಲಿ ಪೂಜೆ ಮಾಡ್ತಾ ಇರ್ತಾನೆ, ಆರಾಧನೆ ಮಾಡ್ತಾ ಇರ್ತಾನೆ ಒಬ್ಬ ಸಾಧಕ ಜೀವಿ. ಮುಂದಿನ ಹಂತದಲ್ಲಿ ಅಧ್ಯಯನ ಅಥವಾ ಗುರುಗಳ ಅನುಗ್ರಹದಿಂದ ಜ್ಞಾನ ಬೆಳೀತಾ ಹೋದಂತೆ ಭಗವಂತ ಅಂದ್ರೆ ಈ ಪುಟ್ಟ ವಿಗ್ರಹ ಅಲ್ಲ, ಇಡೀ ಬ್ರಹ್ಮಾಂಡದಲ್ಲಿ ತುಂಬಿದಾನೆ ಅಂತ ಗೊತ್ತಾಗತ್ತಂತೆ. ವಾಮನಾಗಿದ್ದ, ಆಮೇಲೆ ಈ ಎಲ್ಲ ನನ್ನ ಕಣ್ಣಿಗೆ ಕಾಣುವಂಥದ್ದು ಏನೇನಿದೆ ಎಲ್ಲ ಕಡೆ ತುಂಬಿದಾನೆ ಅಂತ ಅದು ಆ ವ್ಯಾಪ್ತತ್ವ, ಅವನ ಹೆಜ್ಜೆಗಳು. ಪದ ಅಂದ್ರೆ 3 ತ್ರೀಣಿ ಪದ ವಿಚಕ್ರಮೆ ಅಂತ ಉಪನಿಷತ್ತೆಲ್ಲ ಬರುತ್ತೆ. 3 ಪದ ಅಂತಂದ್ರೆ ಇಲ್ಲಿ ಸ್ವರೂಪ ಅಂತಲೇ ಅರ್ಥ. 3 ಹೆಜ್ಜೆಗಳಿಂದ ಭಗವಂತ ಎಲ್ಲವನ್ನು ಅಳಿದ ಅಂದ್ರೆ ಅವನ ಸ್ವರೂಪ ಇಡೀ ಬ್ರಹ್ಮಾಂಡದಲ್ಲಿ ತುಂಬಿದೆ ಅನ್ನೋ ಚಿಂತನೆ ಅನುಸಂಧಾನ ಮುಂದಿನ ಇದರಲ್ಲಿ ಬಂತು.
ಸೊ ಆಮೇಲೆ ಏನಾಯ್ತು, ಒಂದು ಪುಟ್ಟ ವಿಗ್ರಹನಾಗಿದ್ದ ಇಡೀ ಬ್ರಹ್ಮಾಂಡದಲ್ಲೆಲ್ಲ ವ್ಯಾಪಿಸಿದಾನೆ ಅಂತ ಗೊತ್ತಾಯ್ತು. ಮೂರನೇ ಹೆಜ್ಜೆಯಲ್ಲಿ ಏನಾಯ್ತು ಅಂದ್ರೆ ಭಾಗವತದಲ್ಲಿ ಈ ಭಕ್ತಿ, ನವವಿಧ ಭಕ್ತಿ ಅಂತ ಆ, ಬರುತ್ತಲ್ಲ, ಅದರಲ್ಲಿ ಸಖ್ಯಂ ಆತ್ಮನಿವೇದನಂ ಅಂತ ಆ, ಕೊನೆಯಲ್ಲಿ ಒಂಬತ್ತನೇದು ಆತ್ಮನಿವೇದನಂ ಅಂತ ಒಂಬತ್ತನೇ ಭಕ್ತಿ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ ಈ 9 ಭಕ್ತಿ ಸ್ತರಗಳು ಭಕ್ತಿಯಲ್ಲಿ, ನವವಿಧ ಭಕ್ತಿ ಅಂತ. ಅದರಲ್ಲಿ ಆತ್ಮನಿವೇದನ ಅಂತ ಏನು ಹೇಳ್ತಿರಲ್ಲ, ಒಂದು ಈ ಭಗವಂತನ ಆ ವಿಶ್ವವ್ಯಾಪ್ತತ್ವವನ್ನು ನೋಡಿ ಅವನಿಗೆ ಆತ್ಮನಿವೇದನ ಮಾಡ್ಕೊಳ್ಳೋದು, ಅವನಿಗೆ ನಮ್ಮನ್ನು ಅರ್ಪಿಸ್ಕೊಳ್ಳೋದು ಅಂತ. ಇನ್ನೊಂದು ಆ ಮುಂದಿನ ಮೂರನೇ ಹೆಜ್ಜೆಯಾಗಿ ಅವನು ತಲೆಬಾಗಿ ಬಲಿಯ ತಲೆ ಮೇಲಿಟ್ಟ ಅಂದ್ರೆ ಆ ಬಲಿಗೆ ಆ ಭಗವಂತ ತನ್ನೊಳಗೂ ಇದ್ದಾನೆ. ಆತ್ಮನಿ ವೇದನಂ, ವೇದನ ಅಂದ್ರೆ ತಿಳಿಯೋದು ಅಂತ. ಆತ್ಮನಿ ಅಂದ್ರೆ ತನ್ನೊಳಗೂ ಅವನೇ ತುಂಬಿದ್ದಾನೆ, ಯಾರು ಬ್ರಹ್ಮಾಂಡದಲ್ಲೆಲ್ಲ ತುಂಬಿದ್ದಾನೋ ಅವನೇ ನಮ್ಮೊಳಗೂ ತುಂಬಿದ್ದಾನೆ ಅಂತ ತಿಳುವಳಿಕೆ ಬರೋದೇನಿದೆ ಅದು ಆತ್ಮನಿವೇದನ. ಹಾಗೆ ಆ 3 ಹೆಜ್ಜೆಗಳಲ್ಲಿ ಅಂದ್ರೆ 3 ಸ್ತರಗಳಲ್ಲಿ ಆ ಬಲಿಗೆ ಸತ್ಯವನ್ನ ಅರಿವಾಗಿಸಿ ಅವನನ್ನು ಅನುಗ್ರಹಿಸಿದ ಭಗವಂತ, ಅವನು ಆ ವಿಕ್ರಮ, ತ್ರಿವಿಕ್ರಮವುಳ್ಳವನು, ಅವನು ವಿಕ್ರಮಿ ಅಂತ ಇಲ್ಲಿ ನಾವು ಅನುಸಂಧಾನ ಮಾಡಬೇಕು. ವಿಕ್ರಮವುಳ್ಳವನು ವಿಕ್ರಮಿ ಅಂತ. ಇನ್ನೊಂದು ನಾಮ ವಿಕ್ರಮ ಅಂತಂದ್ರೆ ನಾವು ವಿಕ್ರಮ ಸಾಧಿಸೋದು ಅಂತ ಹೇಳ್ತೇವೆ. ಅಂದ್ರೆ ಅವನು ಜಗತ್ತಿನೆಲ್ಲೆಡೆ ವಿಕ್ರಮ ಸಾಧಿಸಿ ಬಂದ ಅಂತ ಯಾವುದೋ ನಾವು ವಿಕ್ರಮಾದಿತ್ಯನ ಕಥೆಯನ್ನು ಕೇಳ್ತೀವಿ, ಅಥವಾ ಇಲ್ಲೇ ರಾಜ ಮಹಾರಾಜರ ಕಥೆ ಕೇಳ್ತೀವಿ. ಅವನು ವಿಕ್ರಮ ಸಾಧಿಸೋದು ಅಂದ್ರೆ ಎಲ್ಲೋದ್ರೂ ತಮ್ಮ ಆಧಿಪತ್ಯವನ್ನ ಸಾಧಿಸೋದು ಅಂತ. ಹಾಗೆ ಭಗವಂತನ ಆಧಿಪತ್ಯ ಇಲ್ಲದೆ ಇರುವಂತಹ ಸ್ಥಳ ಒಂದಿದೆಯಾ? ಇಲ್ಲ. ಅವನು ಎಲ್ಲ ಕಡೆ ತನ್ನ ಆಧಿಪತ್ಯವನ್ನ ಸ್ಥಾಪಿಸಿ ಅತ್ಯಧಿಷ್ಠ ದಶಾಂಗುಲಂ ಅಂತ ಎಲ್ಲವನ್ನ ಮೀರಿ ನಿಂತಿದ್ದಾನೆ. ಆದ್ರಿಂದ ಅವನು ಆ ವಿಕ್ರಮ ಉಳ್ಳವನಾದ್ದರಿಂದ ಅವನು ವಿಕ್ರಮಿ ಅಂತ ಇಲ್ಲಿ ನಾವು, ಅಂದ್ರೆ ಅವನ ಸುಪೀರಿಯಾರಿಟಿಯವನ್ನ ಎಲ್ಲ ಕಡೆ ಸಾಧಿಸಿದ್ದಾನೆ, ಅದನ್ನು ಅವನು ವಿಕ್ರಮಿ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಇನ್ನೊಂದು ವಿಕ್ರಮ ಅಸ್ಯ ಅಸ್ತೀತಿ ವಿಕ್ರಮಿ ಅಂತ ಹೇಳಿ. ಕ್ರಮ ಅಂತಂದ್ರೆ ಚಲನಶೀಲತೆ, ಅಂದ್ರೆ ಯಾವುದು ನಿತ್ಯ ಚಲಿಸುವಂತಹದ್ದು, ಯಾವುದು ನಿತ್ಯ ಚಲನಶೀಲವಾಗಿರೋದದು, ಮತ್ತು ಜಗತ್ತಿನ ಎಲ್ಲ ಜೀವಿಗಳಿಗೂ ಚಾಲಕ ಶಕ್ತಿಯಾಗಿ ಚಲನೆಯನ್ನು ಕೊಡುವುದು ಯಾರು? ವಾಯುದೇವರು. ಅವರು ವಾಯುದೇವರು ಆ ವಿಶಿಷ್ಟವಾದ ಆ ಕ್ರಮವುಳ್ಳವರು ವಾಯುದೇವರು. ಯಾರು ಆ ವಾಯುದೇವರನ್ನ ಮಗನಾಗಿ ಪಡೆದನೋ ಅವನು ವಿಕ್ರಮಿ ಅಂತ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಮುಂದಿನ ನಾಮ ಈಶ್ವರ ವಿಕ್ರಮಿ ಧನ್ವಿ ಅಂತ ಹೇಳಿ. ಇಲ್ಲಿ ನಾವು ಒಂದು ಸ್ವಲ್ಪ ಪುರಾಣಗಳಿಂದ ಕೆಲವು ವಿಷಯಗಳನ್ನ ಗಮನಿಸಿಕೊಂಡು ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಭಗವಂತನ ಅವತಾರಗಳಿಗೆ 2 ಉದ್ದೇಶ ಇರುತ್ತಂತೆ. 2 ಉದ್ದೇಶಕ್ಕೆ ಭಗವಂತ ಅವತಾರಗಳನ್ನ ಮಾಡ್ತಾನೆ. ಒಂದು ಬಲ ಕಾರ್ಯ, ಅಂದ್ರೆ ದುಷ್ಟ ದಮನ ಮಾಡುವಂತಹ ಬಲ ಕಾರ್ಯ. ಇನ್ನೊಂದು ಜ್ಞಾನ ಕಾರ್ಯ, ಅಂದ್ರೆ ಸಜ್ಜನರ ಉದ್ಧಾರ ಮಾಡುವಂತಹ ಜ್ಞಾನ ಕಾರ್ಯ. ಬಲ ಕಾರ್ಯದಲ್ಲೂ ಸಜ್ಜನರ ಉದ್ಧಾರ ಇದೆ, ಜ್ಞಾನ ಕಾರ್ಯದಲ್ಲೂ ಸಜ್ಜನರ ಉದ್ಧಾರ. ಎಲ್ಲ ಅವತಾರಗಳಿಗೂ ಕೂಡ ಅದೇ ಒಂದು ನಿಮಿತ್ತ. ಮೊದಲನೆಗೆ ಬಲ ಅವತಾರ ಅಂದ್ರೆ ಎಲ್ಲಿ ಬಲ ಕಾರ್ಯ ಬಲವನ್ನ ತೋರಿಸಿ, ಆ ಬಾಹುಬಲವನ್ನ ಭುಜಬಲವನ್ನ ತೋರಿಸಿರುವಂತಹ ಅವತಾರಗಳೇನೇನಿದೆ ಅದೆಲ್ಲ ಬಲ ಕಾರ್ಯದ ಅವತಾರಗಳು. ಧನ್ವಿ ಅಂದ್ರೆ ಧನಸ್ಸನ್ನ ಹಿಡಿದವ. ಧನು ಅಂದ್ರೆ ಧನಸ್ಸು, ಅದನ್ನ ಧರಿಸಿ ನಿಂತವನು ಧನ್ವಿ ಅಂತ ಹೇಳಿ. ಎಲ್ಲಾ ಆಯುಧಗಳು ಕೂಡ ದುಷ್ಟ ಶಿಕ್ಷಣದ ಸಂಕೇತಗಳೇ ಆಗಿರುತ್ತೆ. ಬಿಲ್ಲು ಹಿಡಿದು ನಿಂತಹ ದುಷ್ಟರ ನಾಶ ಮಾಡಿದ ಪರಶುರಾಮ, ರಾಮ, ಕೃಷ್ಣ, ಹಿಂಗೆ ಈ ಅನೇಕ ರೂಪಗಳಲ್ಲಿ ಆಯುಧಗಳನ್ನ ಹಿಡಿದು, ವಿಶೇಷವಾಗಿ ಧನಸ್ಸನ್ನು ಹಿಡಿದು ದುಷ್ಟರ ದುರಾಚಾರಿಗಳ ಸಂಹಾರ ಮಾಡಿದಂತಹ, ಹಾಗೆಯೇ ಜಗತ್ತಿನಲ್ಲಿ ಶಾಂತಿ, ಧರ್ಮ, ಸದಾಚಾರ ಇದೆಲ್ಲವನ್ನು ನೆಲೆಗೊಳಿಸಿರುವಂತಹ ಭಗವಂತ ಅವನು ಧನ್ವಿ. ಇದು ಬಲ ಕಾರ್ಯ ಆಯಿತು. ಇನ್ನೊಂದು, ಇದನ್ನ ಸ್ವಲ್ಪ ಧನ್ವಿ ಅನ್ನೋ ಪದನ ಬಿಡಿಸೋಣ. ಜ್ಞಾನ ಕಾರ್ಯ ಹೇಗೆ ಇದರಲ್ಲಿ ಅನ್ವಯ ಆಗುತ್ತೆ ಅಂತ ನೋಡೋಣ.
ಧನ ಪ್ಲಸ್ ವಿ, ಧನ್ವಿ ಅಂತ ಆಯ್ತು. ಧನ ಅಂತಂದ್ರೆ ನಿಜವಾಗ್ಲೂ ಧನ ಅಂದ್ರೆ ಯಾವುದು? ಒಂದು ಧನ ನಾವು ಕೊಟ್ಟಷ್ಟು ಖಾಲಿ ಆಗ್ತಾ ಹೋಗುತ್ತೆ, ಅಥವಾ ಬೇರೆಯವರು ಬಂದು ಅಪಹರಿಸೋಕೆ ಸಾಧ್ಯ ಇರುತ್ತೆ. ಅದು ಐಹಿಕವಾದ ದುಡ್ಡು ಅಥವಾ ಹಣ, ಈ ಧನ ಅಂತ ಏನು ಹೇಳ್ತೀವಿ, ಇದು ಬೇರೆಯವರು ಕದಿಯಕ್ಕೆ ಸಾಧ್ಯ ಇದೆ, ಅಥವಾ ಸರ್ಕಾರ ಬಂದು ಮಟ್ಟುಗೋಲು ಹಾಕೊಳ್ಳೋಕೆ ಸಾಧ್ಯ ಇದೆ, ಅಥವಾ ನಾವು ಕೊಡ್ತಿದ್ದಂಗೆ ಖಾಲಿ ಆಗುತ್ತೆ ಕೂಡ. ಆದರೆ ಯಾವುದು ಇನ್ನೊಬ್ಬರು ಸರ್ಕಾರ ಅದನ್ನ ಕಿತ್ಕೊಳ್ಳೋಕ್ಕಾಗಲ್ಲ, ಕಳ್ಳರು ಕದಿಯಕ್ಕಾಗಲ್ಲ. ನಾವು ಕೊಟ್ಟಷ್ಟು ಅದು ಬೆಳೀತಾ ಹೋಗುತ್ತೆ. ಯಾವುದು ಆ ಧನ ಯಾವುದು ಅಂದ್ರೆ ಅದು ಜ್ಞಾನ. ಉದಾಹರಣೆಗೆ ಈಗ ನಂದೇ ಹೇಳೋದಾದ್ರೆ, ನಾನು ಗುರುಗಳಲ್ಲಿ ಏನೋ ಪಾಠವನ್ನ ಕೇಳಿದೆ, ಪುಸ್ತಕಗಳನ್ನೆಲ್ಲ ಓದಿ ಏನೋ ಒಂದಷ್ಟು ತಲೆಗೆ ಅರ್ಥ ಆಗಿತ್ತು. ಅದನ್ನ ಈಗ ನಮ್ಮ ಗೆಳೆಯರ ಮುಂದೆ ಈ ವಿಡಿಯೋ ಮೂಲಕ ಹೇಳ್ಕೊಳ್ಳೋಕೆ ಶುರು ಮಾಡಿದಾಗ ಏನಾಗುತ್ತೆ ಅಂದ್ರೆ, ಅಲ್ಲಿ ನಾವು ಎಷ್ಟು ಓದಿ ಕೇಳಿರ್ತೀವಲ್ಲ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಬೇರೆ ಬೇರೆ ಅರ್ಥಗಳು ಹೊಳೆಯಕ್ಕೆ ಶುರು ಆಗುತ್ತೆ. ಅಂದ್ರೆ ಇಲ್ಲಿ ಈ ಜ್ಞಾನ ಅನ್ನೋ ಧನ ಬೆಳೀತಾ ಹೋಗುತ್ತೆ. ಇದೇ ತರ ನಮ್ಮನ್ನೇ ಉದಾಹರಣೆ ತಗೊಂಡ್ರೆ, ಹೀಗೆ ಬೆಳೆಯುವಂತಹ ಧನ ಏನಿದೆ ಅದು ಜ್ಞಾನ. ಹಾಗಾಗಿ ಜ್ಞಾನ ಕಾರ್ಯಗಳು, ಯಾರು ಜ್ಞಾನ ಧನವನ್ನ ಯಾರು ಧನವನ್ನ ವಿತರಣೆ ಮಾಡಿದ್ನೋ, ಅಂದ್ರೆ ಯಾವ್ಯಾವ ಅವತಾರಗಳಿಗೆ ಭಗವಂತ ಜ್ಞಾನಾವತಾರ ಅಂತಂದ್ರೆ, ನಾವು ಪುರಾಣಗಳಲ್ಲಿ ಗಮನಿಸುವಂಗೆ ಹಯಗ್ರೀವ ಮೂಲವಾಗಿ ಮೊದಲಿಗೆ ಎಲ್ಲಾ ವೇದಗಳನ್ನ ಚತುರ್ಮುಖ ಬ್ರಹ್ಮನಿಗೆ ಮೊದಲು ಉಪದೇಶ ಮಾಡಿದಂತಹ ಹಯಗ್ರೀವ, ಮತ್ತೆ ದತ್ತ, ಕಪಿಲ, ಸಾಂಖ್ಯಯೋಗ ಇದೆಲ್ಲ, ಆಮೇಲೆ ಯೋಗಶಾಸ್ತ್ರ ಇದೆಲ್ಲ ಪ್ರಚಾರ ಮಾಡಿದ್ದು. ಮತ್ತೆ ವೇದವ್ಯಾಸರಂತೂ ಸರಿ ಎಲ್ಲ ಪುರಾಣಗಳು, ಮಹಾಭಾರತ, ಎಲ್ಲ ವೇದಗಳನ್ನ ಸಂಕಲಿಸಿ ಲೋಕಕ್ಕೆ ಜ್ಞಾನವನ್ನು ಕೊಟ್ಟಂತಹ ವ್ಯಾಸರು, ವೇದವ್ಯಾಸರು. ಅಂದ್ರೆ ದ್ವೈಪಾಯನ, ವಾಸಿಷ್ಠ, ಕೃಷ್ಣ. ಇನ್ನೊಂದು ಭಗವಾನ್ ಶ್ರೀಕೃಷ್ಣ, ವಾಸುದೇವ ಕೃಷ್ಣ, ವಸುದೇವನ ಮಗ ಭಗವಾನ್ ಶ್ರೀಕೃಷ್ಣ. ಇದೆಲ್ಲವೂ ಕೂಡ ಜ್ಞಾನ ಕಾರ್ಯ. ಅಂದ್ರೆ ಶ್ರುತಿ ಗೀತೆ ಆಗಿರ್ಬೋದು, ಉದ್ಧವ ಗೀತೆ ಮತ್ತು ಭಗವದ್ಗೀತೆ, ಇದೆಲ್ಲವನ್ನು ಮೂಲಕ ಜ್ಞಾನ ಇವತ್ತಿಗೂ ಕೂಡ ದೇಶ ವಿದೇಶಗಳಲ್ಲೂ ಅತ್ಯಂತ ಪ್ರಸಿದ್ಧವಾಗಿ ಫಾಲೋ ಮಾಡೋದು ಎಲ್ಲರೂ ಕೂಡ ಆ ಭಗವದ್ಗೀತೆಯನ್ನ. ಅಂದ್ರೆ ಅಷ್ಟು ಇಡೀ ಬ್ರಹ್ಮಾಂಡಕ್ಕೆ ಆ ಜ್ಞಾನವನ್ನ ಕೊಟ್ಟು ಕೃಷ್ಣ ಮುಂದೆ ಜಗದ್ಗುರುಂ ಅಂತ ಅನ್ಸ್ಕೊಂಡಂತಹ ಜಗದ್ಗುರುವಾದಂತಹ ಗೀತಾಚಾರ್ಯ ಕೃಷ್ಣ. ಇದು ಜ್ಞಾನ ಕಾರ್ಯ. ಅದು ವಿಶೇಷವಾಗಿ ಏನಂದ್ರೆ, ಕೃಷ್ಣ ರೂಪದಲ್ಲಿ ಜ್ಞಾನ ಕಾರ್ಯ ಮತ್ತೆ ಬಲ ಕಾರ್ಯ ಎರಡೂ ಕೂಡ ಅತಿಶಯವಾಗಿ ಆಯ್ತು, ಬೇರೆ ಯಾವುದೇ ರೂಪಗಳಲ್ಲಿ ಆಗದಷ್ಟು. ಹಾಗಾಗಿ ಇಲ್ಲಿ ಧನ್ವಿ ಅಂದ್ರೆ ವಿಶೇಷವಾಗಿ ಭಗವಾನ್ ಶ್ರೀಕೃಷ್ಣ ಅನ್ನೋ ಅರ್ಥವನ್ನ ಇಲ್ಲಿ ನಾವು ಅನುಸಂಧಾನ ಮಾಡ್ತೀವಿ. ಮುಂದಿನದ್ದು ನಾಮ ಮೇಧಾವಿ ಅಂತ. ಮೇಧ ಅಂದ್ರೆ ಸ್ಮರಣ ಶಕ್ತಿ. ಓದಿದ್ದು, ಕೇಳಿದ್ದು, ತಿಂದಿದ್ದು, ಮುಟ್ಟಿದ್ದು, ನೋಡಿದ್ದು, ಮೂಸಿದ್ದು ಎಲ್ಲ ಕೂಡ ಶಾಶ್ವತವಾಗಿ ನೆನಪಿನಲ್ಲಿ ಇಟ್ಕೊಳ್ಳೋದು ಮೇಧಸ್ಸು ಅಂತ. ಮನಸ್ಸು ಮೊದಲಿಗೆ ಗಮನಿಸತ್ತೆ, ಅದು ಇಂದ್ರಿಯಗಳ ತಂಟೆಗೆ ಸಹವಾಸಕ್ಕೆ ಬರ್ತಿದ್ದಂಗೆ ಬುದ್ಧಿ ಅದನ್ನ ನಿಶ್ಚಯವಾಗಿ ಇದು ಹೀಗೆ ಅಂತ ಗ್ರಹಿಸತ್ತೆ. ನಾವು ಸುಮ್ಮನೆ ಕಣ್ಮುಚ್ಕೊಂಡು ಕೂತಿರ್ತೀವಿ, ಯಾರೋ ಬಾಯಲ್ಲಿ ಏನೋ ಹಾಕಿದ್ರೆ ಇದು ಮೈಸೂರು ಪಾಕು, ಇದು ಇನ್ನೇನೋ ಅಕ್ಕಿ, ಭತ್ತ, ಹೀಗೆ ಎಷ್ಟೊಂದು ಇದನ್ನ ನಾಲಿಗೆ ಒಂದು ಇಷ್ಟಗ್ಲದ ಆ ನಾಲಿಗೆ ಜಾಗ ಅದನ್ನೆಲ್ಲವನ್ನ ಗುರ್ತಿಡಿಯತ್ತಲ್ಲ. ಮತ್ತೆ ವಾಸನೆನೂ ಅಷ್ಟೇ, ಇದು ಮಲ್ಲಿಗೆ, ಇದು ಸಂಪಿಗೆ, ಇದು ಕಾಕಡ, ಸೇವಂತಿಗೆ, ಇನ್ನು ಅನೇಕ, ಇದೇನೋ ಕೊಳಕು ವಾಸನೆ, ಇನ್ನೊಂದೇನೋ ಇದು ಕೊಳತು ವಾಸನೆ, ಇದು ಹುಳುತು ವಾಸನೆ ಅಂತೇನೋ 24 ವಾಸನೆಗಳು, ರುಚಿಗಳನ್ನೆಲ್ಲ ಕಂಡುಹಿಡುತ್ತೆ. ಇದೆಲ್ಲ ಏನಂದ್ರೆ ಒಂದು ಮಜಲ್ ಮೆಮೊರಿ ಅಂತ ಹೇಳ್ತಾರೆ, ಅದು ಈ ಭೌತಿಕವಾಗಿ ಇರೋದು. ಇನ್ನೊಂದು ಏನಂದ್ರೆ ಇದು ಎಟರ್ನಲ್ ಮೆಮೊರಿ, ಹಾರ್ಡ್ ಡಿಸ್ಕ್. ಅದು ಲಿಮಿಟೇ ಇಲ್ಲದೆ ಇರೋ ಅಷ್ಟು, ಅದು ಎಷ್ಟು TBಗಳಿದೆಯೋ ಆ ಟೆರಾಬೈಟ್, ಅದಕ್ಕಿಂತ ಅನಂತವಾದ ಒಂದು ಸ್ಟೋರೇಜ್ ಕೆಪಾಸಿಟಿ ಇರುವಂತಹ ಇದು ಎಟರ್ನಲ್ ಹಾರ್ಡ್ ಡಿಸ್ಕ್ ಪ್ರತಿಯೊಂದು ಜೀವಿಗೂ ಇರುತ್ತಂತೆ. ಅದಕ್ಕೆ ಚಿತ್ತ ಅಂತ ಕರೀತಾರೆ. ಅದು ಎಲ್ಲವನ್ನ ಕೂಡ ಶಾಶ್ವತವಾಗಿ, ಅಂದ್ರೆ ಜನ್ಮಾಂತರದ್ದು, ಅನೇಕ ಜನ್ಮಗಳದ್ದು ಕೂಡ ಈ ಯೋಗಿಗಳು ಕೆಲವರು ಸುಮ್ಮನೆ ಎದುರಿಗೆ ಬಂದವನ ತಲೆ ಮೇಲೆ ಕೈ ಇಟ್ಟು ಅವನ ಹಿಂದಿನ ಎಷ್ಟೋ ಜನ್ಮಗಳ ಕಥೆ ಎಲ್ಲ ಹೇಳಿದ್ರು ಅಂತೆಲ್ಲ ನಾವು ಯತಿವರಣ್ಯರ ಅಥವಾ ಋಷಿಗಳ, ದಾಸರ ಕಥೆಗಳಲ್ಲಿ ಕೇಳ್ತೀವಿ. ಸುಮ್ಮನೆ ಒಮ್ಮೆ ಇದು ನಾವು ಜಯತೀರ್ಥರ ಇದರಲ್ಲೇ ಜೀವನ ಚರಿತ್ರೆಯಲ್ಲೇ ಬರುತ್ತೆ. ಇಷ್ಟೆಲ್ಲ ಸುಮ್ಮನೆ ಒಮ್ಮೆ ತಲೆ ಮೇಲೆ ಗುರುಗಳು ಕೈ ಇಟ್ಟ ತಕ್ಷಣ ಎಲ್ಲಾ ಹಿಂದಿನ ರೂಪಗಳು ಎಲ್ಲವೂ ಕೂಡ ತಲೆಗೆ ಬರುತ್ತೆ ಅಂತ. ಅಂದ್ರೆ
ಆ ಚಿತ್ತ, ಈ ಹಾರ್ಡ್ ಡಿಸ್ಕ್ ಇದೆ, ಚಿತ್ತ ಅಂತ ಕರೀತಾರೆ. ಆ ಆ ಹಾರ್ಡ್ ಡಿಸ್ಕ್ನ ಕೀವರ್ಡ್ ಏನಿದೆ ಅಲ್ಲ, ಪಾಸ್ವರ್ಡು ಎಲ್ಲರಿಗೂ ಸಿಗೋದಿಲ್ಲ. ಅದು ಆ ಹಾರ್ಡ್ ಡಿಸ್ಕ್ ಅದು ಕೀವರ್ಡ್ ಸಿಗ್ಬೇಕಂದ್ರೆ ಗುರುಗಳ ಅನುಗ್ರಹ ಆಗಬೇಕು, ಭಗವಂತನ ಅನುಗ್ರಹ ಆಗಬೇಕು. ಆಗ ಮಾತ್ರ ಆ ನೆನಪಿನ ಹಾರ್ಡ್ ಡಿಸ್ಕ್ನ ಕೀ ಸಿಕ್ಕರೆ ಎಲ್ಲ ಕೂಡ ನಮ್ಮ ನೆನಪಿಗೆ ಬರುತ್ತೆ. ಹಾಗೆ ಆ ಎಲ್ಲವನ್ನ ನೆನಪಿಡುವಂತಹ ಶಕ್ತಿ, ಆ ಕೀ, ಆ ಪಾಸ್ವರ್ಡ್ನ ಓಪನ್ ಮಾಡಿ ಆ ನೆನಪಿನ ಅದನ್ನೆಲ್ಲ ತಮ್ಮ ಅಂಗೈಯ ನೆಲ್ಲಿಕಾಯಿಯಂತೆ ನೋಡುವಂತಹ ಶಕ್ತಿ ಯಾರ್ಯಾರಿಗಿದೆ ಅವರು ಮೇಧಾವಿಗಳು ಅಂತ ಹೇಳಿ. ಅಂದ್ರೆ ನಿಜವಾದ ಮೇಧಾವಿ ಯಾರು? ಅನಂತ ಸೃಷ್ಟಿಗಳಾಗಿ ಹೋಗಿದೆ. ಬ್ರಹ್ಮಕಲ್ಪ ಅಂತ ನಾವೇನ್ ಹೇಳಿದ್ವಿ, 31,104,000 ಕೋಟಿ ವರ್ಷಗಳು, ಇಷ್ಟೆಲ್ಲ ಕಾಲಘಟ್ಟದ ಆ ಥರ ಅನೇಕ ಸೃಷ್ಟಿಗಳಾಗಿ ಹೋಗಿದೆ. ಅದೆಲ್ಲವೂ ಭಗವಂತನಿಗೆ ನಿತ್ಯವಾಗಿ ನಿಚ್ಚಳವಾಗಿ ನಾವು ಕರತಲಾಮಲಕ ಅಂತ ಹೇಳ್ತೀವಲ್ಲ, ಅಂದ್ರೆ ಇದು ಅಂಗೈಯ ನೆಲ್ಲಿಕಾಯಿ ಅಂತ, ಅಂದ್ರೆ ಸುಮ್ಮನೆ ಕೈ ಹಸ್ತದ ಮೇಲಿರೋ ನೆಲ್ಲಿಕಾಯಿ, ಅದು ಎಷ್ಟು ನೀಟಾಗಿ ಸ್ಪಷ್ಟವಾಗಿ ನಿಚ್ಚಳವಾಗಿ ನಮಗೆ ಕಾಣುತ್ತೆ. ಆ ಥರ ಭಗವಂತನಿಗೆ ಸಮಸ್ತವು ಮೂರು ಕಾಲಗಳೂ ಕೂಡ, ಮೂರು ಕಾಲದ ಎಲ್ಲವೂ ಅವನಿಗೆ ನಿಚ್ಚಳವಾಗಿರುತ್ತೆ. ಅದು ಅವನು ನಿಜವಾಗಿ ಮೇಧಾವಿ ಅಂತ. ಅಂದ್ರೆ ಯಾರಿಗೆ ಆ ನೆನಪಿನ ಶಕ್ತಿಯನ್ನು ಕೊಡ್ತಾನೋ ಮತ್ತು ಯಾರಿಗೆ ಎಲ್ಲ ನೆನಪಿನ ಶಕ್ತಿ ಇದೆಯೋ ಅವನು ನಿಜವಾಗಿ ಮೇಧಾವಿ ಅಂತ. ಇದಕ್ಕೆ ನಾವು ಒಳ್ಳೆ ಉತ್ತಮ ಉದಾಹರಣೆಯನ್ನ ನಾವು ನೋಡ್ತೀವಿ. ವಾದಿರಾಜರ ಜೀವನದಲ್ಲಿ ಒಂದು ಪ್ರಸಂಗ ಬರುತ್ತೆ. ಅವರು ಒಂದು ಗ್ರಂಥ ರಚನೆ ಮಾಡಿದ್ದಾರೆ, ಅದ್ಭುತವಾದ ಗ್ರಂಥ. 5,000 ಮಿಕ್ಕು ಶ್ಲೋಕಗಳಿರುವಂತಹ ಯುಕ್ತಿ ಮಲ್ಲಿಕ ಅಂತ ಹೇಳಿ ಒಂದು ಗ್ರಂಥವನ್ನ ರಚಿಸಿದ್ದಾರೆ ವಾದಿರಾಜರು. ಯಾವುದೇ ಗ್ರಂಥ ರಚನೆ ಮಾಡಿದ್ರು ಅದಕ್ಕೊಂದು ಮಂಗಳಾಚರಣೆ ಮಾಡೋದು ರೂಢಿ. ಸುರೇಂದ್ರ ತೀರ್ಥರ ಈ ಯುಕ್ತಿ ಮಲ್ಲಿಕಾ ವ್ಯಾಖ್ಯಾನದಲ್ಲಿ ಒಂದು ಕಥೆ ಬರುತ್ತೆ. ವಾದಿರಾಜರು ಆ ಕಾಲದಲ್ಲಿ ಮಹಾ ದೊಡ್ಡ ಕವಿ. ಅವರ ರುಗ್ಮಿಣೀಶ ವಿಜಯ ಅನ್ನೋ ಕಾವ್ಯ, ಮಹಾಕಾವ್ಯ, ಆಗಿನ ಎಲ್ಲ ವಿದ್ವತ್ ಜಗತ್ತು ಅದನ್ನ ಮೆಚ್ಚಿ ಕೊಂಡಾಡಿ, ಇದು ಕಾಳಿದಾಸನ ಅಥವಾ ಆ ಕಾಲದಲ್ಲಿ ಬೇರೆಯವರು ಯಾರೋ ಕವಿಗಳಿದ್ರು, ಶ್ರೀಹರ್ಷ ಇದ್ದ, ಈ ಥರದವರೆಲ್ಲ ಎಷ್ಟೊಂದು ಜನ ಇದ್ರು, ಅವರೆಲ್ಲರನ್ನು ಮೀರಿಸಿದಂತಹ ಒಂದು ಗ್ರಂಥ ಅಂಥೇಳಿ ಅದಕ್ಕೆ ಆನೆ ಅಂಬಾರಿ ಮೆರವಣಿಗೆ ಎಲ್ಲ ಮಾಡಿ ತಲೆ ಬಾಗಿದ್ರು ಆಗಿನ ಕಾಲದ ಎಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳು. ಅಂಥ ಮಹಾಕವಿ ವಾದಿರಾಜರು. ಅವರು ಈ ಯುಕ್ತಿ ಮಲ್ಲಿಕಾಗೆ ಮಂಗಳಾಚರಣೆ ಬರಿಬೇಕು. ಅಂಥ ಕವಿಗಳಿಗೆ ಒಂದು ಮಂಗಳಾಚರಣೆ ಶ್ಲೋಕ ಬರೆಯೋದು ಒಂದು ದೊಡ್ಡ ಕೆಲಸನ. ಯಾವುದೋ ದೊಡ್ಡ ಮ್ಯಾಥಮೆಟಿಷಿಯನ್ನ ಕರ್ಕೊಂಬಂದ್ಬಿಟ್ಟು 2+2 ಎಷ್ಟು ಅಂತ ಕೇಳ್ದಂಗೆ ಅದು ಹೆಚ್ಚು ಕಮ್ಮಿ. ಅಂಥ ವಾದಿರಾಜರು ಮಂಗಳಾಚರಣೆ ಶ್ಲೋಕವನ್ನ ರಚಿಸ್ತಾರೆ. ಅದು ಹೀಗೆ ಬರುತ್ತೆ: ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮಲ ಜನೌನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೂತ್ಯೇಷ್ವಪಿ ಕುಜನ ಕೃತೌದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇಥ ಹರ್ತ್ರೇ ಹಯಮುಖ ಹರಯೇ ಅಮೂತ್ರ ಪಾತ್ರೇ ನಮಸ್ತೆ ಅಂತ ಹೇಳಿ 3 ಪಾದಗಳಲ್ಲಿ ಮಂಗಳಾಚರಣೆ ಮುಗ್ದೆ ಹೋಯ್ತು. ಅಲ್ಲಿ ಒಂದು ಕ್ರಿಯಾಪದವು ಬಂತು, ನಮಸ್ತೆ ಅಂತ, ಏನೇನು ಹೇಳಬೇಕಾಗಿತ್ತು ಎಲ್ಲ ವಿಷಯಗಳು ಬಂತು. ಇಲ್ಲಿ ಮತ್ತೆ ಏನೋ ಒಂದು ಕಳ್ಕೊಂಡಂಗೆ ಅವ್ರಿಗೆ ಕೊರಿತಾ ಇತ್ತಂತೆ. ಇಲ್ಲ, ಏನೋ ಇರಬೇಕಾಗಿತ್ತು ಅಂತ ಹೇಳಿ. ಅಂದ್ರೆ ಅಂತ ಜ್ಞಾನಿಗಳು ಕೂಡ ಆ ಥರ ಸಂದರ್ಭಗಳು ಬರುತ್ತವೆ. ಅವ್ರು ಯೋಚನೆ ಮಾಡಿ ಕೊನೆಯಲ್ಲಿ ಅದೇ ಚಿಂತನೆಯಲ್ಲಿ ಅದೇ ಗುಂಗಿನಲ್ಲಿ ಮಲ್ಕೊಂಡ್ರಂತೆ ರಾತ್ರಿ. ಕನಸಿನಲ್ಲಿ ಆ ಮುಂದಿನ ಒಂದು 3ನೇ ಪಾದ ಬಂತಂತೆ. ಅದನ್ನ ಹೇಳೋಣ ಈಗ. ಹಿಂದೆ ಈ ರೆಫರೆನ್ಸ್ ನೋಡಿರೋದ್ರಿಂದ ಅಲ್ಲಿ ತುಂಬಾ ಅದ್ಭುತವಾಗಿದೆ ಶ್ಲೋಕ. ಇದನ್ನ ಒಂದು ಸ್ವಲ್ಪ ಅರ್ಥ ತಿಳ್ಕೊಂಡು ಮುಂದೆ ಹೋಗೋಣ. ಇದು ಎಳಿತ ಅಂತಲ್ಲ, ಇದು ಒಳ್ಳೆ ವಿಷಯಗಳಿದೆ ಇಲ್ಲಿ. ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮಲ ಜನೌನ್ನತ್ಯ ಭೂತ್ಯರ್ಪಕಾಯ ಅಂತ, ಇದು ವಿಷ್ಣು ಸಹಸ್ರನಾಮದ ವಿವರಣೆಯೇ ಇಲ್ಲೆಲ್ಲ ಬರುತ್ತೆ. ನಾವು ಹಿಂದೆ ನೋಡಿದ ನಾಮಗಳು, ಅದಕ್ಕೋಸ್ಕರ ಇದನ್ನ ತಗೊಂಡೆ ರೆಫರೆನ್ಸ್ ಆಗಿ. ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯ ಅಂತ ಅಂದ್ರೆ ವಿರಕ್ತಿಯಿಂದ, ಭಜತ್ ಅಮಲ ಅಂದ್ರೆ ಎಲ್ಲ ದೋಷಗಳನ್ನ ಕಳೆದುಕೊಂಡು ಶುದ್ಧ ಸತ್ವರಾಗಿ ಭಕ್ತಿಯಿಂದ ಭಗವಂತನ ಸ್ತೋತ್ರ ಮಾಡ್ತಾ ಭಜನೆ ಮಾಡುವಂತಹ ಎಲ್ಲ ಜನರಿಗೆ ಔನ್ನತ್ಯ ಭೂತಿ ಅರ್ಪಕಾಯ ಅಂದ್ರೆ ಆಧ್ಯಾತ್ಮದ ಉನ್ನತಿಯನ್ನು ಮತ್ತೆ ಭೂತಿ ಮೋಕ್ಷಾನಂದವನ್ನು ಕೊಡುವವನು. ಕ್ಷಿತ್ಯಾಂ ಅತ್ಯಲ್ಪ ಭೂತ್ಯೇಷ್ವಪಿ ಕುಜನ ಕೃತೌದ್ಧತ್ಯ ಭೂತ್ಯಾಜಕಾಯ ಅಂತ, ಇಲ್ಲಿ ಭೂಮಿಯಲ್ಲಿ ಅತ್ಯಲ್ಪ ಭೃತ್ಯೇಶು ಅಪಿ
ಅಂದ್ರೆ ಯಾರೋ ಸಣ್ಣ ಸೇವಕ ದೇವಸ್ಥಾನದ ಅಲ್ಲೆಲ್ಲೋ ಕಸ ಬಳಿತಾನೆ, ಇಲ್ಲ ಅಭಿಷೇಕಕ್ಕೆ ನೀರು ತಂದು ಕೊಡ್ತಾನೆ, ಯಾರೋ ಭಕ್ತರು ಬಿಸಾಕಿದ್ದು ಹೂವ ಅದನ್ನೆಲ್ಲ ಕಸ ಬಳಿದು ಕ್ಲೀನ್ ಮಾಡ್ತಾನೆ. ಈ ತರ ಸಣ್ಣ ಪುಟ್ಟ ಸೇವೆ ಮಾಡುವಂತಹ ಭಕ್ತ ಕೂಡ ಅವನಿಗೆ ದುಷ್ಟರಿಂದ ಏನಾರ ತೊಂದರೆ ಆಯಿತು, ಕೃತ ಔದ್ಧತ್ಯ, ಕುಜನ ಕೆಟ್ಟವರಿಂದ ಅವನಿಗೇನೋ ಉದ್ದಟತನದಿಂದ ಅವನಿಗೇನೋ ತೊಂದರೆ ಆಯಿತು ಅಂದ್ರೆ ಅವರ ಉದ್ದಟತನವನ್ನು ನಿವಾರಿಸುವ ಭೂ ಅಂದ್ರೆ ಉದ್ದಟತನ ಯಾವ್ದ್ರಿಂದ ಭೂ ಉಂಟಾಯಿತೋ ಅದನ್ನ ತ್ಯಾಜಕಾಯ ನಾಶ ಮಾಡುವಂತಹವನು. ಕರ್ತ್ರೇ ಧರ್ತ್ರೇ ಹರ್ತ್ರೇ ಹಯಮುಖ ಹರೆಯೇ ಅಮೂತ್ರ ಪಾತ್ರೇ ನಮಸ್ತೆ ಅಂತ ಹೇಳ್ಬಿಟ್ರು. ಅಂದ್ರೆ ಕರ್ತೃ ಅವನೇ ಎಲ್ಲವನ್ನ ಸೃಷ್ಟಿ ಮಾಡಿದವನು, ಧರ್ತೃ ಅಂದ್ರೆ ಎಲ್ಲವನ್ನ ಧರಿಸಿದವನು, ಅಂದ್ರೆ ಸೃಷ್ಟಿ ಸ್ಥಿತಿ, ಮತ್ತೆ ಹರ್ತ್ರೆ ಎಲ್ಲವನ್ನು ಲಯ ಮಾಡಿ ನಾಶ ಮಾಡಿ ಹೊತ್ತೊಯ್ಯುವನು ಅಂತ ನೋಡಿದ್ವು. ಮತ್ತೆ ಅಮೂತ್ರ ಪಾತ್ರೆ ಅಂತ, ಅಮೂತ್ರ ಅಂದ್ರೆ ಅಲ್ಲಿ, ಇಲ್ಲಿದೆ ನಮ್ಮನೆ ಅಲ್ಲಿ ಬಂದೆ ಸುಮ್ಮನೆ ಅಂತ ದಾಸರು ಹೇಳ್ತಾರಲ್ಲ, ಆ ಆ ಮುಕ್ತಿ ಅಲ್ಲೂ ಕೂಡ ಪಾತ್ರ ಅಂದ್ರೆ ರಕ್ಷಕ, ಪಾಲನಾತ್ ಪಾತೃ ಅಂತ, ಅಂತಹ ಪಾತ್ರೆ ಮುಕ್ತಿಯಲ್ಲೂ ಪಾಲನೆ ಮಾಡುವಂತಹ ಭಗವಂತನಿಗೆ ನಮಸ್ತೆ ಅಂತ ಹೇಳ್ಬಿಟ್ರು. ಅಂದ್ರೆ ಅವರು ಯುಕ್ತಿ ಮಾಲಿಕಾದಲ್ಲಿ ಏನೇನು ಹೇಳಕ್ ಹೊರಟಿದಾರೋ ಅದ್ರದ್ದೆಲ್ಲ ಸಾರ ಈ 3 ಪಾದಗಳಲ್ಲಿ ಬಂದ್ಬಿಡ್ತು. ಈಗ 4ನೇ ಪಾದ ಹೊಳಿತಾ ಇಲ್ಲ, ಮಲ್ಗಿದ್ರು. ಕನಸಿನಲ್ಲಿ ಒಂದು ಅದ್ಭುತವಾದ ಶ್ಲೋಕ ಹೊಳಿತಂತೆ. ತಸ್ಮೈ ಕಸ್ಮೈ ಚಿದಸ್ಮನ್ ಮನಸಿ ಧೃತ ಕಥಾ ವಿಸ್ಮೃತೌ ಸ್ಮಾರಕಾಯ ಅಂತ ಅದ್ಭುತವಾಗಿ ಆ ಶ್ಲೋಕ ಬಂತು. ಅಂದ್ರೆ ಯಾವುದು ಹೊಳಿತಾ ಇಲ್ಲ ಅಂತ ಯೋಚನೆ ಮಾಡಿ ಅದೇ ಗುಂಗಿನಲ್ಲಿ ಇದ್ರೋ, ಮತ್ತೆ ಹಾಗೆ ನೆನಪಾಗಲ್ಲ ಅಂತ ಹೆಟ ಹಿಡಿದು ಕೂತಿದ್ದ ಆ ನೆನಪುಗಳನ್ನ ನೆನಪು ಮಾಡುವ ಆ ಭಗವಂತನ ಮಹಿಮಾ ವಿಶೇಷವನ್ನ ಇಲ್ಲಿ ಪದ್ಯ ರೂಪದಲ್ಲಿ ಭಗವಂತನೇ ಹೊಳಿಸ್ದಂತೆ. ಅಂದ್ರೆ ಯಾವುದೋ ಒಂದು ವಿಷಯ ಹೊಳಿತಾ ಇರಲಿಲ್ಲ, ಏನಪ್ಪ ಮಾಡೋದು ಅಂದಾಗ ಅದೇನೋ ಅದೇನು ಹೊಳಿಸ್ದ ಅಂತಂದ್ರೆ ನೆನಪಾಗದೇ ಇರುವುದನ್ನ ನೆನಪು ಮಾಡುವ ಭಗವಂತ ಅನ್ನೋ ವಿಷಯವನ್ನೇ ಶ್ಲೋಕ ರೂಪದಲ್ಲಿ ಹೊಳಿಸ್ದ ಅಂತೆ. ಅದನ್ನೇ ಇಲ್ಲಿ ತಸ್ಮೈ ಕಸ್ಮೈ ಚಿದಸ್ಮನ್ ಮನಸಿ ಧೃತ ಕಥಾ ಅಂತೆ. ಮನಸ್ಸಿನಲ್ಲಿ ಆ ತಸ್ಮೈ ಅಂದ್ರೆ ಅವರು ಆ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಶ್ಚರತೆ ವಾಣಿ ಜನ್ನು ಕನ್ಯಾ ಪ್ರವಾಹವತ್ ಅಂತ ಸ್ತೋತ್ರ ಮಾಡ್ತಾರೆ ಹಯಗ್ರೀವಂದು. ಅಂದ್ರೆ ಆ ಹಯಗ್ರೀವನ ನಿತ್ಯ ಜೀವನ ಪೂರ್ತಿ ಆರಾಧನೆ ಮಾಡಿದಂತಹ ವಾದಿರಾಜರು ಅವರಿಗೆ ಆ ಕಸ್ಮೈ ಅಂತ ಯಾವುದೋ ಒಂದು ದಿವ್ಯ ಶಕ್ತಿ, ಚಿತ್ ಅಂದ್ರೆ ಚಿತ್ ಅಂದ್ರೆ ನಾವು ಸಚ್ಚಿದಾನಂದ ಅನ್ನುವಾಗ ಸತ್ ಚಿತ್ ಆನಂದ ಅಂತ, ಚಿತ್ ಅಂದ್ರೆ ಜ್ಞಾನ ಅಥವಾ ಈ ಚಿತ್ತ ಅಂತ ನಾವೇನು ಹೇಳಿದ್ವಿ ಅದು ಈ ಆ ನೆನಪಿನ ಸಕಲ ಆ ಮೇಧಾವಿ, ಆ ಮೇಧಸ್ಸಿನ ಸಾಕಾರ ರೂಪ ಆ ಭಗವಂತ. ಅವನು ಮನಸ್ಸಿ ಧೃತ ಕಥಾ, ಆ ಮನಸ್ಸಿನಲ್ಲಿ ಎಲ್ಲೋ ಒಂದ್ ಕಡೆ ಕೂತ್ಕೊಂಡಿತ್ತು ಆ ಕಥಾ, ಆ ವಿಷಯವನ್ನ ವಿಸ್ಮೃತ, ಅದು ಮರ್ತು ಹೋಗಿತ್ತು, ಅದನ್ನ ಸ್ಮಾರಕಾಯ ನೆನಪು ಮಾಡಿಸಿದ ಭಗವಂತ ಅಂತ. ಅದನ್ನೇ ತಸ್ಮೈ ಕಸ್ಮೈ ಚಿದಸ್ಮನ್ ಮನಸಿ ಧೃತ ಕಥಾ ವಿಸ್ಮೃತವು ಸ್ಮಾರಕಾಯ ಅಂತ ಬಂತು. ಹೀಗೆ ಮೇಧಾವಿ ನಾಮಕನಾದ ಭಗವಂತ ಯಾರಿಗೆ ಯಾವಾಗ ಯಾವುದು ನೆನಪಿಗೆ ಬರಬೇಕೋ ಅದನ್ನ ನೆನಪಿಗೆ ಕೊಡುವಂತಹ ಭಗವಂತ ಅವನು ಮೇಧಾವಿ ಅಂತ. ಅದೇ ವಿಶೇಷವನ್ನ ನಾವಿಲ್ಲಿ ಅನುಸಂಧಾನ ಮಾಡಬೇಕು. ವೇದಗಳಲ್ಲಿ ಮೇಧಾ ಸೂಕ್ತ ಅಂತ ಒಂದಿದೆ. ಮೇಧಾ ಜೈವಿ ಜುಷಮಾಣಾನ್ ಅಂತ ಹೇಳಿ ಶುರು ಆಗತ್ತೆ. ಅಂದ್ರೆ ಈ ನಮ್ಮ ಗುರುಗಳು ಹೇಳಿದ್ದು ಈ ಮೇಧಾ ಸೂಕ್ತ ಅಂತ ಏನಿದೆ, ಇದನ್ನ ಯಾರು ನಿತ್ಯ ಪಾರಾಯಣ ಮಾಡ್ತಾರೋ ಗುರುಗಳಿಂದ ಕಲಿತು ಅವರಿಗೆ ಮೇಧಶಕ್ತಿ ಹೆಚ್ಚಾಗತ್ತೆ ಅಂತ ನಮ್ಮ ಗುರುಗಳು ಹೇಳ್ತಾ ಇದ್ರು. ಯಾರಿಗಾದ್ರೂ ಆ ನೆನಪಿನ ಶಕ್ತಿ, ನಂದೇ ದೊಡ್ಡ ಪ್ರಾಬ್ಲಮ್ಮು, ಅರ್ಧ ಗಂಟೆ ಹಿಂದೆ ಆಗಿದ್ದು ನೆನಪಿರಲ್ಲ. ನಾನು ಕೂಡ ಈ ಉಪನಿಷತ್ನ ಮತ್ತೆ ದಿನ ಪಾರಾಯಣ ಮಾಡಬೇಕು. ಹಾಗೆ ಈ ಮೇಧಾ ಸೂಕ್ತ ಅಂತ ಒಂದಿದೆ. ಮೇಧಾದೇವಿ ಜುಷಮಾಣ ಆಗಾದ್ ವಿಶ್ವಾಚಿ ಭದ್ರಾ ಸುಮನಸ್ಯಮಾನ ಅಂತ ಅದು ಬರುತ್ತೆ. ಅದನ್ನ ಯಾರಾದ್ರೂ ಬೇಕಾದವರು ಗುರುಗಳಲ್ಲಿ ಕಲಿತು ಪಾರಾಯಣ ಮಾಡ್ಬೋದು. ನೆನಪಿನ ಶಕ್ತಿ ಅದು ಅನುಭವಕ್ಕೆ ಬಹಳಷ್ಟು ಬಂದಿದೆ. ಅದು ಯಾವುದೋ ಏನೋ ಗೊತ್ತಾಗ್ತಿಲ್ಲ ಅಂತ ತಲೆ ಕೆರ್ಕೊಂಡಾಗ ಏನೋ ಸಡನ್ ಆಗಿ ಏನೋ ಮಾಡುವಾಗ ಹೊಳೆಯತ್ತೆ ವಿಷಯಗಳು. ಹಾಗೆ ಆ ನೆನಪಿನ ಶಕ್ತಿಯನ್ನ ಕೊಡುವಂತಹ ಭಗವಂತ ಮೇಧಾವಿ. ಅವನ ಮೇಧಾವಿ ಅನ್ನುವ ನಾಮಸ್ಮರಣೆಯೊಂದಿಗೆ ಇಂದಿನ ವಿಷ್ಣು ಸಹಸ್ರನಾಮದ ಚಿಂತನೆಯನ್ನ ಇಲ್ಲಿಗೆ ಮುಗಿಸೋಣ. ಮುಂದಿನ ವಿಡಿಯೋಗಳಲ್ಲಿ ಮುಂದಿನ ಈ ಶ್ಲೋಕದ ನಾಮಗಳನ್ನು ಚಿಂತನೆಗೆ ತಗೊಳ್ಳೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು.
ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್.